ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ವಾಯುವಜ್ರ ಬಸ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡಿತು. ಹೆಂಗಿತ್ತು ಅದು ಡಿಕ್ಕಿ ಅಂದರೆ ಆ ಬಿಎಂಟಿಸಿ ಡ್ರೈವರ್ನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬಸ್ನಲ್ಲಿದ್ದಂಥ ಹಲವಾರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಸಿಗ್ನಲ್ ಬಳಿ ನಿಂತಿದ್ದಂಥ ಬಸ್ಗೆ ಬಿಎಂಟಿಸಿ ಬಸ್ ಬಂದು ಡಿಕ್ಕಿ ಹೊಡಿತು. ನೋಡಿ ಅಮ್ಮ, ಕಂಡಕ್ಟ್ರು ಅಂತ ಅನಿಸುತ್ತೆ. ಓಹ್, ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಪರಿ ಆಕ್ಸಿಡೆಂಟ್ ಆಗಿದೆ ನೋಡಿ. ನಿಂತಂಥ ಬಸ್ಸಿಗೆ ಬಂದು ಡಿಕ್ಕಿ ಹೊಡೆಯುತ್ತೆ ಅಂತಂದರೆ ಏನಿದೆ ಅರ್ಥ? ಇದು ಡ್ರೈವರ್ ಏನಾದರೂ ನಿದ್ದೆಗಳಲ್ಲಿದ್ದ ಅಥವಾ ಹಿಡಿತ ತಪ್ಪು ಹೋಗ್ಬಿಡ್ತಾ? ಡ್ರೈವರ್ ಸ್ಥಿತಿ ಈಗ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಬನ್ನಿ, ಈ ವಜ್ರ ಬಸ್ನ ಕಂಡಕ್ಟರ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಹಿಂದಿನ ಗಾಡಿ ಸಿಗ್ನಲ್ ಅಲ್ಲಿ ಇತ್ತು, ಆ ಹಿಂದ್ಗಡೆಯಿಂದ ಬಂದಿರೋ ಗಾಡಿ ಟಚ್ ಮಾಡಿದ್ದಾರೆ. ನಮ್ಮ ಗಾಡಿ ಸರ್, ನಮ್ದು ಮುಂದೆ ಇತ್ತು, ಸಿಗ್ನಲ್ ಅಲ್ಲಿ ಇತ್ತು, ಹಿಂದೆ ಬಂದು ಗಾಡಿ ಟಚ್ ಮಾಡಿದ್ದಾರೆ. ಸ್ಪೀಡ್ ಆಗಿ ಬಂತು ಅಂತ ಗೊತ್ತಿಲ್ಲ, ಹಿಂದ್ಗಡೆಯಿಂದ ಬಂದಿದೆಯಲ್ಲ ನಮಗೆ ಗೊತ್ತಿಲ್ಲ. ನಾವು ಮುಂದೆ ಇದ್ವಿ, ಸಿಗ್ನಲ್ ನಿಲ್ಸಿದ್ವಿ ಸರ್. ನಾನು ನಿಲ್ಸಿ ಒಂದು 20 ನಿಮಿಷ, ಒಂದು 20 ಸೆಕೆಂಡ್ 30 ಸೆಕೆಂಡ್ ಆಗಿತ್ತು ನಮ್ದು ನಿಲ್ಸಿ. ಸ್ವಲ್ಪ ಡ್ರೈವರ್ ಇಂಜುರಿ ಆಗಿದೆ, ಮತ್ತೆ ಪ್ಯಾಸೆಂಜರ್ಗೆ ಇಂಜುರಿ ಆಗಿತ್ತು. ಎಲ್ಲ ಡ್ರೈವರ್ ಕಳಿಸಿದೀವಿ ಸರ್, ನಾವು ಹಾಸ್ಪಿಟಲ್ ಕಳಿಸಿದೀವಿ, ಫಸ್ಟ್ ಏಡ್ ಮಾಡಿ ಕಳಿಸಿದೀವಿ ನಾವು. ಆಂಬುಲೆನ್ಸ್ ಲೇಟ್ ಆಗಿ ಬಂತು ಸರ್, ಅದು ಲೇಟ್ ಆಗಿ ಇಲ್ಲೇ ಇರೋದ್ರಿಂದ ನಮಗೆ ತುಂಬಾ ಲೇಟ್ ಆಗಿ ಬಂತು. ಪೊಲೀಸರು ಏನು ಸಹಾಯ ಮಾಡಲಿಲ್ಲ ಅಂತ ಆರೋಪ ಇರೋದು ಸ್ಟಾರ್ಟಿಂಗ್ ಅಲ್ಲಿ. ಬರ್ಲಿಲ್ಲ ಸರ್, ಅದು ಬೇಗ ಬರ್ಲಿಲ್ಲ ಅವರು. ಒಳಗಡೆ ಪ್ಯಾಸೆಂಜರ್ ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಇಂಜುರಿ ಆಗಿದೆ, ಬೇರೆ ಜಾಸ್ತಿ ಇಂಜುರಿ ಆಗಿಲ್ಲ. ಆ ಡ್ರೈವರ್ ಮಾತ್ರ ಸ್ವಲ್ಪ ಆರ್ಡಿನರಿ ಗಾಡಿ ಡ್ರೈವರ್ಗೆ ಇಂಜುರಿ ಆಗಿತ್ತು, ಇದು ಕಳಿಸಿದೀವಿ ಸರ್. ಆ ಹಿಂದೆ ಇರೋ ಗಾಡಿನಲ್ಲೇ ಜಾಸ್ತಿ ಹೌದು ಸಮಸ್ಯೆ ಆಗಿದೆ. ಹೌದು ಹೌದು. ಗಾಡಿನಲ್ಲಿ ಏನು ಸಮಸ್ಯೆ ಇದೆ, ನಮ್ದು ಡೋರ್ ಲಾಕ್ ಆಯ್ತು, ಮತ್ತೆ ಓಪನ್ ಮಾಡಿ ಎಲ್ಲಾನು ಪ್ಯಾಸೆಂಜರ್ ಕಳಿಸಿದ್ವಿ, ಕಳಿಸಿ ಎಲ್ಲ ಸ್ವಲ್ಪ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಿದು ನಿಂತಿರೋ ಗಾಡಿಗೆ ಬಂದು ಹೊಡೆದಿರೋದು? ಏನಿದು ಘಟನೆ? ಯಾರಿಗಾದರೂ ಈಗ ಡ್ರೈವರ್ದು ಸ್ಥಿತಿ ಚಿಂತಾಜನಕ ಅನ್ನುವಂಥ ಮಾತನ್ನು ಕೇಳಿದ್ವಿ. ಬೇರೆ ಯಾರಾದ್ರೂ ತುಂಬ ಗಾಯಗೊಂಡಿದ್ದಾರೆ? ಯಾಕಂದರೆ ಒಬ್ಬ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ, ಒಬ್ಬ ಮಹಿಳೆ ತುಂಬ ಒದ್ದಾಡ್ತಾ ಇದ್ದಾರೆ, ಆಕೆಗೆ ತಲೆಗೂ ಕೂಡ ಪೆಟ್ಟು ಬಿದ್ದಿದೆ. ಒಂದಷ್ಟು ಜನ ಬಸ್ನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇವೆ. ಪ್ರದೀಪ್, ರಂಗನಾಥ, ಬೆಳಗ್ಗೆ 8 ಗಂಟೆ ಸುಮಾರಿಗೆ ಕೆಆರ್ ಸರ್ಕಲಲ್ಲಿ ಈ ಒಂದು ಭೀಕರ ಅಪಘಾತ ನಡೆದಿರುವಂಥದ್ದು. ಕೆಆರ್ ಸರ್ಕಲ್ ಅಂದರೆ ಈ ರೇಸ್ ಕೋರ್ಸ್ ರಸ್ತೆಯಿಂದ ಬರುವಂತಹ ಕೆಆರ್ ಸರ್ಕಲ್ ರೋಡಲ್ಲಿ ಬರಬೇಕಾದ್ರೆ ಸಿಗ್ನಲ್ ಬಳಿ ಒಂದು ಬಿಎಂಟಿಸಿ ಬಸ್ ನಿಂತಿದೆ. ಈ ಬಿಎಂಟಿಸಿ ಬಸ್ ನಿಂತಿದ್ರು ಸಹ ಹಿಂದುಗಡೆಯಿಂದ ಬಂದಂತಹ ಇನ್ನೊಂದು ಬಿಎಂಟಿಸಿ ಬಸ್ ರಭಸವಾಗಿ ಅದಕ್ಕೆ ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಮುಂದ್ಗಡೆ ಇದ್ದ ಬಿಎಂಟಿಸಿ ಬಸ್ನ ಹಿಂಭಾಗವೂ ಸಹ ಜಖಮಾಗಿದೆ. ಹಾಗೆ ಈ ಒಂದು ಡಿಕ್ಕಿಯ ರಭಸಕ್ಕೆ ಈ ಬಸ್ ಏನು ಡಿಕ್ಕಿ ಹೊಡೆತು ಬಸ್ಸು, ಅದರ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸುಮಾರು 20 ಪ್ರಯಾಣಿಕರು ಈ ಬಸ್ನಲ್ಲಿದ್ದರು ಅಂತ ಗೊತ್ತಾಗ್ತಾ ಇದೆ. ಈ ಹೊಸ ರೋಡ್ಗೆ ಇದು ಬಸ್ಸು ಹೋಗ್ತಾ ಇತ್ತು. ಈ ಬಸ್ನಲ್ಲಿದ್ದಂಥ 20 ಪ್ರಯಾಣಿಕರು ಸಹ ಒಮ್ಮೆಲೆ ಗಾಬರಿಯಾಗಿದ್ದಾರೆ, ಭಯ ಬಿದ್ದಿದ್ದಾರೆ. ಜೊತೆಗೆ ಒಂದಷ್ಟು ಜನರಿಗೆ ಪೆಟ್ಟು ಕೂಡ ಆಗಿರುವಂಥದ್ದು. ಅದರಲ್ಲೂ ಸಹ ಡ್ರೈವರ್ಗೆ ತೀವ್ರವಾದಂತಹ ಗಾಯವಾಗಿದ್ದು ಆತನಿಗೆ ತಲೆಗೆ ತುಂಬ ಪೆಟ್ಟು ಬಿದ್ದಿದೆ. ತಕ್ಷಣವೇ ಆತನಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಮಹಿಳೆ ಏನು ಫೋರ್ಸ್ಫುಲಿ ಹೊಡೆದ ತಕ್ಷಣ ಮುಂದೆ ಕೂತಿದ್ದಂತಹ ಮಹಿಳಾ ಪ್ರಯಾಣಿಕರೊಬ್ಬರು ಮುಂದೆ ಬಂದು ಸಿಗಾಕೊಂಡಿದ್ದಾರೆ. ಅವ್ರನ್ನ ತೆಗೆಯೋಕ್ಕೂ ಕೂಡ ಆಗ್ತಾ ಇಲ್ಲ. ಆ ಲೆವೆಲ್ಗೆ ಇದು ಫೋರ್ಸಲ್ಲಿ ಡಿಕ್ಕಿಯನ್ನು ಹೊಡೆದ ಪರಿಣಾಮ ಕಾಣಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಫೈರ್ ಬ್ರಿಗೇಡ್ ಅವರು ಕೂಡ ಸಹ ಬಂದು ಆರೆಯನ್ನು ಬಳಸಿ ಅದನ್ನು ಮೀಟಿ ಆಕೆಯನ್ನು ಹೊರಗಡೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಆ ಯುವತಿಯ ಕಾಲು ಸಿಗಾಕೊಂಡಿದೆ. ಆ ಕಾಲು ಸಿಗಾಕೊಂಡಿದ್ದ ಪರಿಣಾಮ ಸುಮಾರು 1 ಅವರಿಂದನೂ ಸಹ ಆಕೆ ತೀವ್ರವಾಗಿ ಒದ್ದಾಡ್ತಾ ಇದ್ದಾಳೆ. ಸ್ಥಳಕ್ಕೆ ಆಂಬುಲೆನ್ಸ್ ಕೂಡ ಬಂದಿದೆ. ಆಂಬುಲೆನ್ಸ್ನವ್ರು ಬಂದು ಇಲ್ಲಿನ ಆಂಬುಲೆನ್ಸ್ನಲ್ಲಿದ್ದಂಥ ಸಿಬ್ಬಂದಿ ಆ ಮಹಿಳೆಗೆ ತಲೆಗೆ ಪೆಟ್ಟಾಗಿತ್ತು, ಆ ತಲೆಗೆ ಬ್ಯಾಂಡೇಜ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಗೊತ್ತಾಗಿರೋದೇನೆಂದರೆ ಈ ಒಂದು ಮಹಿಳೆ ಮತ್ತು ಒಂದಷ್ಟು ಜನ ಕುಟುಂಬಸ್ಥರು ಯಾದಗಿರಿಯಿಂದ ಬೆಳ್ಳಂಬೆಳಿಗ್ಗೆ ಬಂದಿದ್ರು ಟ್ರೈನಲ್ಲಿ ಬಂದ ನಂತರ ಅವರು ಈ ಬಸ್ಸಲ್ಲಿ ಹೊಸ ರೋಡ್ ಕಡೆ ಹೋಗ್ತಾ ಇದ್ರು. ಆದರೆ ಈ ರೀತಿಯಾದಂತಹ ಭೀಕರ ಅಪಘಾತ ಆದ ತಕ್ಷಣ ಅಲ್ಲಿದ್ದಂತಹ ಸುಮಾರು ಜನರಿಗೆ ಗಾಯಗಳಾಗಿರುವಂಥದ್ದು. ಸದ್ಯಕ್ಕೆ ಆ ಯುವತಿಯನ್ನು ಹೊರಗಡೆ ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಡ್ರೈವರ್ನನ್ನು ಸಹ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಕೆಆರ್ ಸರ್ಕಲ್. ಈಗ ಸದ್ಯಕ್ಕೆ ಫೈರ್ ಬ್ರಿಗೇಡ್ ಕೂಡ ಬಂದಿರುವಂಥದ್ದು, ಒಂದು ವೆಹಿಕಲ್ ಜೊತೆಗೆ ಬಸ್ಸು ನಿಂತಿರೋದನ್ನು ಕಾಣ್ಬೋದು. ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ನು ಕೂಡ ಆಗ್ತಾ ಇದೆ. ಜೊತೆಗೆ ಈ ಪೊಲೀಸ್ನವರು ಅಂದರೆ ಇಲ್ಲಿನ ಸ್ಥಳೀಯ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸು ಮತ್ತು ಸಂಚಾರ ಪೊಲೀಸರು ಮತ್ತು ಲ್ಯಾಂಡ್ ಆರ್ಡರ್ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ದೃಶ್ಯವನ್ನು ನಾನು ದೂರದಿಂದ ತೋರಿಸಲು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, 2 ಬಸ್ಸು ಕೂಡ ಅಂದರೆ ಈ ಬಸ್ಸು ಬಹುಶಃ ಲೆಫ್ಟ್ಗೆ ತಗೊಳ್ಳೋಕ್ಕೆ ನಿಂತಿತ್ತು ಅನಿಸುತ್ತೆ.
ಎಲೆಕ್ಟ್ರಿಕ್ ಬಸ್ಸು. ಈ ವೇಳೆ ಹಿಂದೆಯಿಂದ ಬಂದು ಡಿಕ್ಕಿಯನ್ನು ಹೊಡೆದ ಪರಿಣಾಮ ಇಂಥ ಒಂದು ದುರ್ಘಟನೆ ಆಗಿರೋದು. ಆ ಸ್ಥಳದಲ್ಲಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಇದ್ದಾರೆ. ಅವರು ಕೂಡ ಈಗ ಇಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಒಬ್ಬರನ್ನ ಮಾತಾಡ್ಸೋಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇದು ಎಷ್ಟೊತ್ತಲ್ಲ ಆಯಿತು ಘಟನೆ, ಹೆಂಗಾಯಿತು? 8:50 8:55 ಸರ್. ಜಸ್ಟ್ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೆ, ರೆಡ್ ಸಿಗ್ನಲ್ ಬಿದ್ದಿತ್ತು. ಇವ್ರು ನಿಲ್ಸ್ಕೊಂಡಿದ್ದಾರೆ ಅಂತಂದೇಳಿ ರೋಡ್ ಕ್ರಾಸ್ ಪಾಸ್ ಮಾಡ್ತಾ ಇದ್ದೆ ನಾನು. ಜಸ್ಟ್ ಈ ಸಿಗ್ನಲಲ್ಲಿ ಬಂದಿದ್ದೆ ನಾನು, ಇಲ್ಲಿ ಹತ್ತತ್ರ ಅಲ್ಲೇ ಕ್ರಾಸ್ ಮಾಡಿದ್ದೆ. ಅವಾಗ ಇವರು ನಿಲ್ಸ್ಕೊಂಡಿದ್ರಿಂದ ಅವರು ಸ್ಪೀಡ್ ಆಗಿದ್ರು, ಬಂದು ಹಿಂದೆಗಿಂದ ಹೊಡೆದ್ರು. ಸಿಗ್ನಲ್ ಬಿದ್ದಿರೋದಕ್ಕೆ ನಿಂತಿತ್ತ ಸಿಗ್ನಲ್ ರೆಡ್ ಸಿಗ್ನಲ್ ಇತ್ತು. ರೆಡ್ ಸಿಗ್ನಲ್ ಇದ್ದಾಗ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೆ. ಜಸ್ಟ್ ರೋಡ್ ಕ್ರಾಸ್ ಮಾಡೋ ಕಾರಣ ಹೊಡೆದಿದ್ದು. ನನಗೆ ತುಂಬ ಗಾಬರಿ ಆಗೋಯ್ತು, ಕೈ ಕಾಲೆಲ್ಲ ತುಂಬ ನಡ್ಕ ಬಂತು. ನಾನು ರೋಡ್ ಆ ಕಡೆ ಅಗರ್ಕೊಂಡೆ. ಆ ಟೈಮಲ್ಲಿ ನಾನು ಆಂಬುಲೆನ್ಸ್ ಫೋನ್ ಮಾಡಿದೆ, 2 ಆಂಬುಲೆನ್ಸ್ ಬಂದಿದ್ದಾವೆ. ಸ್ವಲ್ಪ ಲೇಟಾಗಿ ಬಂದು ಆಂಬುಲೆನ್ಸು. ಈ ಹಿಂದೆಗಡೆ ಡ್ರೈವರ್ನ ಇಲ್ಲ ಮಾರ್ತಾಸ್ ಹಾಸ್ಪಿಟ್ಲಿಗೆ ಆಟೋದಲ್ಲಿ ಕರ್ಕೊಂಡು ಹೋದ್ರು. ಆಟೋ ಮಾಡಿ ಕಳಿಸಿದ್ವಿ. ಬಟ್ ಇವರು ಆಂಬುಲೆನ್ಸಲ್ಲಿ ಈಗ ಇದು ರೆಡಿ ಮಾಡ್ತಿದ್ದಾರೆ ಸರ್. ಎಷ್ಟು ಜನ ಇದ್ರು ಬಸ್ಸಲ್ಲಿ? ಎಷ್ಟು ಜನಕ್ಕೆ ಏಟಾಗಿತ್ತು? ಇದ್ದಾರೆ ಸುಮಾರು ಒಂದು 20 ಜನ 25 ಜನ ಏಟ್ ಆಗಿದೆ. ಆ ಬಸ್ಸಲ್ಲಿ ಇರೋರೆಲ್ಲ ಹಿಂದೆ ಇರೋರೆಲ್ಲ ಮುಂದೆ ಬಂದು ಬಿದ್ದರು. ಪೂರ್ತಿ ಮುಂದೆ ಡ್ರೈವರ್ ಹತ್ರ ಬಂದು ಬಿದ್ದಿದ್ದಾರೆ ಅವ್ರು ಹೊಡೆದಿರೋ ಸ್ಪೀಡ್ಗೆ. ಎಷ್ಟು ಜನಕ್ಕೆ ಏಟಾಗಿದೆ ಸರ್? ಒಂದು 15-20 ಜನಕ್ಕೆ ಏಟಾಗಿದೆ ಸರ್. ಇಂದು ಬಸ್ಸಲ್ಲಿ ತುಂಬ ಏಟಾಗಿದೆ. ಡ್ರೈವರ್ ಪರಿಸ್ಥಿತಿ ಹೇಗಿತ್ತು ನೀವು ನೋಡಿದಾಗ? ಡ್ರೈವರ್ ಪರಿಸ್ಥಿತಿ ತುಂಬ ಇಲ್ಲಿ ಓಪನ್ ಆಗಿದೆ. ಹೆಡ್ ಓಪನ್ ಆಗಿದೆ. ಬ್ಲಡ್ ಇಲ್ಲ, ಕಾಲೆಲ್ಲ ಸಿಗಾಕೊಂಡಿತ್ತು. ತುಂಬ ಹರಸಾಹಸ ಮಾಡಿ ತೆಗೆದ್ವಿ. ಈ ಬಸ್ ತಳ್ಳೋಣ ಅಂತ ನೋಡಿದ್ವಿ, ತಳ್ಳೋಕೆ ಆಗ್ತಾ ಇಲ್ಲ. ಇದು ಫುಲ್ ಜಾಮ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಯಾರು ತಪ್ಪು ಸರ್? ಹಿಂದ್ಗಡೆ ಬಸ್ ಡ್ರೈವರ್? ಹಿಂದ್ಗಡೆದೇ ಇರ್ಬೋದು ಸರ್. ಬಟ್ ಈ ರೆಡ್ ಸಿಗ್ನಲ್ ಇರೋದ್ರಿಂದ ಅವ್ರು ನಿಲ್ಸ್ಕೊಂಡಿದ್ರು. ನಾನು ಕಣ್ಣಾರ ನೋಡಿದ್ದೀನಿ, ನಿಲ್ಸ್ಕೊಂಡಿದ್ರು ಇವರು. ಅವ್ರದೇ ಹಿಂದೆ ತುಂಬ ಸ್ಪೀಡಲ್ಲಿ ಬಂದು ಹೊಡೆದ್ರು. ತಕ್ಷಣ ಸ್ಥಳಕ್ಕೆ ಆಂಬುಲೆನ್ಸ್, ಫೈರ್ ಬ್ರಿಗೇಡ್, ಪೊಲೀಸರು ಫೋನ್ ಮಾಡಿದೆ. ಆಂಬುಲೆನ್ಸ್ 2 ಆಂಬುಲೆನ್ಸ್ ಬಂದು, ಫೈರ್ ಬ್ರಿಗೇಡ್ ಈಗ ಬಂದಿದೆ. 2 ಆಂಬುಲೆನ್ಸ್ ಈಗ ನಿಂತ್ಕೊಂಡಿದ್ದಿಲ್ಲ. ಬಟ್ ಅವ್ರನ್ನ ಆಟೋದಲ್ಲಿ ಮಾಡಿ ಕಳಿಸಿದ್ವಿ ಮಾರ್ತಾಸ್ ಹಾಸ್ಪಿಟಲ್. ಹಿಂದೆ ಡ್ರೈವರ್ ಆಟೋದಲ್ಲಿ ಮಾರ್ತಾಸ್ ಹಾಸ್ಪಿಟಲ್ ಹೋಗಿದೆ. ಓಕೆ, ಇದು ಅರಣ್ಯದ ಪ್ರತ್ಯಕ್ಷದರ್ಶಿ ಮಾತಾಗಿರುವಂಥದ್ದು. ಸದ್ಯಕ್ಕೆ KR ಸರ್ಕಲ್ ಬಳಿ ಈಗ 2 ಬಸ್ಗಳನ್ನು ತೆರವು ಮಾಡೋ ಕಾರ್ಯಾಚರಣೆಗಿಂತ ಮುಂಚೆ ಆ ಯುವತಿಯನ್ನು ಸಿಕ್ಕೊಂಡಿದ್ದಾರೆ. ಅವ್ರನ್ನ ಹೊರತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಳೆ ಬಂದಿರೋದು ಕೂಡ ಈ ರೀತಿ ಒಂದು ಆಕ್ಸಿಡೆಂಟ್ಗೆ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 8 ಗಂಟೆಗೆ ವಿಧಾನಸೌಧ ಮುಂಭಾಗದಲ್ಲೂ ಸಹ ಒಂದು BMTC ಬಸ್ ಕಾರ್ಗೆ ಡಿಕ್ಕಿಯನ್ನು ಹೊಡೆದಿತ್ತು. ಕಾರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ನ ಹಿಂಬದಿ ಸಂಪೂರ್ಣವಾಗಿ ಜಖಮ್ ಆಗಿತ್ತು. ಅಲ್ಲಿದ್ದಂಥ ಫ್ಯಾಮಿಲಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು. ಅದಾದ ಕೆಲವೇ ನಿಮಿಷಗಳಲ್ಲಿ KR ಸರ್ಕಲಲ್ಲಿ ಇದೇ ರೀತಿಯಾದಂತಹ ಅವಘಡ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿಗ್ನಲ್ ಬಳಿ ರೋಡು ಸಹ ಜಾರ್ತಿರುತ್ತೆ, ಜೊತೆಗೆ ಸಿಗ್ನಲ್ ಇದ್ರೂ ಸಹ BMTC ಬಸ್ಗಳು ಸ್ಪೀಡಾಗಿ ಬರ್ತಾ ಇರುತ್ತೆ. ಇದೇ ಒಂದು ಕಾರಣದಿಂದ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಂಗನಾಥ, ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ, ಆಕೆಯ ಕಾಲು ಸಿಕ್ಕಾಕೊಂಡಿದೆ. ಆಕೆ ಒದ್ದಾಡ್ತಾ ಇದ್ರಲ್ಲ, ಆಕೆ ಕಾಲು ಸಿಕ್ಕಾಕೊಂಡಿದೆ. ಈ ಹಾರೆ ತಗೊಂಬಂದು ಆ ಮುಂದ್ಗಡೆ ಇರುವಂಥ ರಾಡನ್ನು ಮೀಟ್ತಾ ಇದ್ದಾರೆ, ಮುರಿಬೇಕು ಅಂತ. ಕಬ್ಬಿಣದ ರಾಡನ್ನು, ಆ ಪೈಪ್ ಇರುತ್ತಲ್ಲ, ಅದು ಆಗ್ತಾ ಇಲ್ಲ. ನೋಡಿ, ಆಕೆಗೆ ತಲೆಗೂ ಏಟು ಬಿದ್ದಿದೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅದು ಎಂಥ ಜನನಿಬಿಡ ಪ್ರದೇಶ. ಹತ್ತಿರದಲ್ಲೇ ಹಾಸ್ಪಿಟ್ಲ್ ಇದೆ, ಆ ಕಡೆಗೆ ವಿಧಾನಸೌಧ, ಈ ಕಡೆಗೆ ಕೋರ್ಟು. KR ಸರ್ಕಲ್ ಗೊತ್ತಿದೆ ನಿಮಗೆ. ಅಲ್ಲಿ ಇಲ್ಲಿ ತನಕ ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಅವ್ರು ಯಾರೋ ಹೇಳ್ತಾಯಿದ್ರು, ಆ್ಯಂಬುಲೆನ್ಸು ಕೂಡ ಲೇಟಾಗಿ ಬಂದವು ಅಂತ. ನಮ್ಮದು ಹಿಂಗಿದೆ ವ್ಯವಸ್ಥೆ. ಹತ್ತಿರದಲ್ಲೇ ಆಸ್ಪತ್ರೆಗಳಿರ್ತವೆ. ನೀವು ಈ ಕಡೆಗೆ ಕಬ್ಬನ್ ಪಾರ್ಕ್ ಹೊರಗಡೆಯಿಂದ ಹೋಗ್ಬಿಟ್ರೆ ಅಲ್ಲಿ ಹತ್ತಿರದಲ್ಲೇ ಮಲ್ಯ ಹಾಸ್ಪಿಟ್ಲ್ ಬರುತ್ತೆ. ಈ ಕಡೆಗೆ ಸೆಂಟ್ ಮಾರ್ತಾಸ್ ಇದೆ. ಆದರೆ ಅಲ್ಲಿಂದ ಅಲ್ಲಿ ತನಕ ಬರೋಕ್ಕೆ ಲೇಟ್, ಅಷ್ಟೊಂದು ಲೇಟು. ನೋಡಿ, ಸಿಕ್ಕಾಕೊಂಡ್ಬಿಟ್ಟು ಹೇಳ. ಯಾಕೆ ಅದು ಹೆಂಗೆ ಬಂದು ಹಿಂದ್ಗಡೆಯಿಂದ ಗುದ್ದಕ್ಕೆ ಸಾಧ್ಯ? ಏನು ಕತೆ? ವಜ್ರ ಬಸ್ ನಿಂತಿದೆ, BMTC ಬಸ್ ಬಂದು ಹೊಡಿತು. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಲೈವ್ ದೃಶ್ಯಾವಳಿಗಳು. ಸೊ ಇದು KR ಸರ್ಕಲ್ನಿಂದ ನಾವು ನೋಡ್ತಿರುವಂಥ ದೃಶ್ಯಗಳು. ನಿಂತಿರುವಂಥ ಬಸ್ಸಿಗೆ ಬಂದು ಇನ್ನೊಂದು ಬಸ್ ಹೊಡಿತು. ಜನರ ಗತಿ ಏನಾಗಬೇಕು? ಒದ್ದಾಡ್ತಾ ಇದ್ದಾರೆ. 1-2 ಜನರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಡ್ರೈವರ್ ಸ್ಥಿತಿ ಸ್ವಲ್ಪ ಏರುಪೇರಾಗಿತ್ತು. ತಕ್ಷಣ ಅವ್ರನ್ನ ಆಟೋದಲ್ಲಿ ಕಳಿಸಿದರು ಸೆಂಟ್ ಮಾರ್ತಾಸಿಗೆ. ಈ ಕಡೆಗೆ ಮಲ್ಯ ಇದೆ, ವೈದೇಹಿ ಆಸ್ಪತ್ರೆ. ಆ ಕಡೆಗೆ ಮಾರ್ತಾಸ್ ಇದೆ. ಆದರೂ ಆ್ಯಂಬುಲೆನ್ಸ್ ಬರೋದು ಲೇಟು. ಯಾರೋ ಜನರು ಫೋನ್ ಮಾಡಿ ಹೇಳಬೇಕು. ಅಲ್ಲಿ ಯಾರೂ ಇರಲಿಲ್ವಾ ಪೊಲೀಸರು? ಹಾಗಾದರೆ ಕರ್ತವ್ಯ ನಿರ್ವಹಿಸುವಂಥ ಟ್ರಾಫಿಕ್ ಪೊಲೀಸರು ಇರಲಿಲ್ವಾ? ಪಕ್ಕದಲ್ಲಿ ಮೋಸ್ಟ್ಲಿ ಆಕೆ ತಾಯಿ ಅನಿಸುತ್ತೆ. ಇವರು ಯಾರೋ ಉತ್ತರ ಕರ್ನಾಟಕದವ್ರು ಇರಬೇಕು ಪಾಪ. ಆ ತಾಯಿ ಬಡ್ಕೋತಾ ಇದ್ದಾಳೆ, ಕಾಲ್ಗಿಲ್ ಕತ್ತರಿಸ್ಬಿಟ್ಟತ್ತಪ್ಪ ಅಂತೇಳಿ ಅಂತ. ನೋಡಿ, ಒಂದು ತಲೆಯಿಂದ ರಕ್ತ ಬರ್ತಾ ಇತ್ತು, ಅದಕ್ಕೆ ಬ್ಯಾಂಡೇಜ್ ಕಟ್ಟಿದ್ದಾರೆ. ಆ ಬ್ಯಾಂಡೇಜು ಕೂಡ ಬಿಚ್ಕೊಂಡು ಹೋಗಿದೆ.
ಈ ಆ ನೋವಿಗಿಂತ ಕಾಲು ನೋವು ಜಾಸ್ತಿ ಆಗಿದೆ ಆ ಹುಡುಗಿಗೆ. ಉತ್ತರ ಕರ್ನಾಟಕದ ಹುಡುಗಿ ಪಾಪ ಅದಕ್ಕೇನೋ ಈ ಥರ ಈ ವಿಂಡೋ ಪಕ್ಕದಲ್ಲಿ ಕುತ್ಕೋಬೇಕು ಅಂತ ಆಸೆ ಇತ್ತೇನೋ, ಕುತ್ಕೊಳ್ತು ಆ ಹುಡುಗಿ. ಆದರೆ ಆಗಿದ್ದು ನೋಡಿ ಹೆಂಗಿದೆ ಅಂತ ಒದ್ದಾಡ್ತಾ ಇದ್ದಾಳೆ.